ನಮಸ್ಕಾರ. ಇದು ನಿಮ್ಮ ವಿಕಾಸ್ ನ್ಯೂಸ್ ಕನ್ನಡ ವಾಹಿನಿ. ಹಿಂದೂ ಮುಸ್ಲಿಮರು ಸೇರಿ ಭಾವೈಕ್ಯತೆಯಿಂದ ಮಾನಪ್ಪಯ್ಯನವರ ಜಾತ್ರಾ ಮಹೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದರು. ಲಿಂಗಸ್ಗೂರು ತಾಲೂಕಿನ ಮುದಗಲ್ ಸಮೀಪದಲ್ಲಿರುವ ಅಡವಿಬಾವಿ ಗ್ರಾಮದ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಮಾನಪ್ಪಯ್ಯನವರು ಅನೇಕ ಪವಾಡ ಪುರುಷರಾಗಿದ್ದರು. ಇದರ ಜೊತೆಗೆ ಜಾತಿ ಧರ್ಮ ವ್ಯವಸ್ಥೆಯನ್ನು ಖಂಡಿಸುವುದರೊಂದಿಗೆ ಸಮಾಜದಲ್ಲಿ ಮಾನವರೆಲ್ಲರೂ ಸಮಾನರು ಎಂಬ ಸಾರವನ್ನು ಪ್ರತಿಪಾದಿಸಿದ ಮಹಾನ್ ಸಂತರು ಆಗಿದ್ದಾರೆ. ನಾಡಿನಾದ್ಯಂತ ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾಗಿರುವ ಶ್ರೀ ಮಾನಪ್ಪಯ್ಯನವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಭರತ ಹುಣ್ಣಿಮೆಯ ದಿನದಂದು ಜರುಗುತ್ತಿದೆ. ಅಡವಿಬಾವಿ ಗ್ರಾಮದಿಂದ ಶ್ರೀ ಆದಿಶಕ್ತಿ ದುರ್ಗಾಮಾತೆಯ ಹಾಗೂ ಶ್ರೀ ಮಾನಪ್ಪಯ್ಯನವರ ಪಲ್ಲಕ್ಕಿ ಮೆರವಣಿಗೆ ಮಾಡಲಾಯಿತು. ಜಾತ್ರಾ ಮಹೋತ್ಸವದಲ್ಲಿ ಪುರವಂತಿಕೆಯ ಕಾರ್ಯಕ್ರಮ ನೋಡುಗರ ಮೈ ರೋಮಾಂಚನಗೊಳಿಸಿತು. ಬೆಳಗ್ಗೆ ದೇವಸ್ಥಾನದಲ್ಲಿ ಅಭಿಷೇಕ ನೆರವೇರಿತು. ಸಾಮೂಹಿಕ ವಿವಾಹ ಜರುಗಿದವು. ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿತ್ತು. ನಂತರ ಸಂಜೆ ಸಾವಿರಾರು ಭಕ್ತರ ಜಯಘೋಷದೊಂದಿಗೆ ಮಹಾರಥೋತ್ಸವ ಅದ್ಧೂರಿಯಾಗಿ ಜರುಗಿತು. ನೀವು ನೋಡ್ತಾ ಇದ್ದೀರಾ ವಿಕಾಸ್ ನ್ಯೂಸ್ ಕನ್ನಡ, ಲಿಂಗಸ್ಗೂರು. ಯುವಕರ ಕಣ್ಮಣಿ, ರಾಯಚೂರು ಮತ್ತು ಕೊಪ್ಪಳ ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವ 50 ವಸಂತಗಳನ್ನು ಪೂರೈಸಿ 51ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸನ್ಮಾನ್ಯ ಶ್ರೀ ಶರಣಗೌಡ ಪಾಟೀಲ್ ಬಯ್ಯಾಪುರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಶರಣಬಸವರಾಜ್ ವ್ಯಾಕರ್ನಾಳ್, ಅಧ್ಯಕ್ಷರು ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಾಗಲಾಪುರ್, ಹಾಗೂ ಶ್ರೀ ತಿಮ್ಮನಗೌಡ ಯುವ ಮುಖಂಡರು ವ್ಯಾಕರ್ನಾಳ್, ಶ್ರೀ ಸಿದ್ದರಾಮೇಶ ಪಾಗದ ಯುವ ಮುಖಂಡರು ಆದಾಪುರ್, ಶ್ರೀ ಹನುಮಂತ ಗುತ್ತೇದಾರರು ಪ್ರಿಯಾಂಕಾ ಟ್ರೇಡರ್ಸ್ ಉಳಮೇಶ್ವರ, ಶ್ರೀ ಶಂಕರಗೌಡ ಮಟ್ಟೂರು ಯುವ ಮುಖಂಡರು ವ್ಯಾಕರ್ನಾಳ್, ಶ್ರೀ ರಮೇಶ ಪಾಗದ ಯುವ ಮುಖಂಡರು ಆದಾಪುರ್, ಶ್ರೀ ಬಸವರಾಜ ಮಡಿವಾಳರ್ ನಾಗಲಾಪುರ್, ಶ್ರೀ ಬಾಲೇಶ ಯುವ ಮುಖಂಡರು ಉಳಮೇಶ್ವರ. ಕಟ್ಟಿಲ್ಲ ಒಂದ್ಸಲ ಶಿರಾ ನೋಡಿ ಶಿರಾ ಕಟ್ಟಿಲ್ಲ ಅದನ್ನ ಚಲತೆ ಕಟ್ಟಿಲ್ಲ ಅವ್ರು ಅದನ್ನ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ
ಅತ್ಯಂತ ಮುನ್ನಡೆಯನ್ನು ಇಡುತ್ತಿರುವಂಥ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.